ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಿರೀಕ್ಷೆಯ ವಾಕ್ಯಕ್ಕೆ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದಿನ ನಿರೀಕ್ಷೆಯ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 23ನೇ ಅಧ್ಯಾಯ 23ನೇ ವಾಕ್ಯ. ಮ್ಯಾಥ್ಯೂ 23:23. ಅಯ್ಯೋ, ಕಪಟಿಗಳಾದ ಶಾಸ್ತ್ರಿಗಳೇ, ಫರಿಸಾಯರೇ, ನೀವು ಮರುಗ, ಸೋಂಪು, ಜೀರಿಗೆಗಳಲ್ಲಿ ಹತ್ತಿರಲ್ಲೊಂದು ಪಾಲು ಕೊಡುತ್ತೀರಿ, ಸರಿ. ಆದರೆ ಧರ್ಮಶಾಸ್ತ್ರದಲ್ಲಿ ಗೌರವವಾದದ್ದನ್ನು, ಅಂದರೆ ನ್ಯಾಯವನ್ನು, ಕರುಣೆಯನ್ನು, ನಂಬಿಕೆಯನ್ನು ಬಿಟ್ಟಿದ್ದೀರಿ. ಇವುಗಳನ್ನು ಮಾಡಬೇಕಾಗಿತ್ತು, ಅವುಗಳನ್ನು ಬಿಡಬಾರದು. ಹಲ್ಲೆಲೂಯಾ. ನೋಡಿರಿ, ಇಲ್ಲಿ ಯೇಸು ಸ್ವಾಮಿ ಫರಿಸಾಯರನ್ನು ಅಥವಾ ಕೆಲವೊಂದು ಜ್ಞಾನಿಗಳು, ಕಲಿತವರು, ವಿದ್ವಾಂಸರನ್ನು ನೋಡಿ ಹೇಳಿದ ಕಾರ್ಯ, ನಾಯಕತ್ವದಲ್ಲಿದ್ದವರು, ಎಲ್ಲವನ್ನು ಮಾಡುವವರಾಗಿ ಇದ್ದವರು, ಸರಿಯಾಗಿ ಮಾಡುವವರಾಗಿದ್ದವರನ್ನು ನೋಡಿ ಮುಖ್ಯವಾದ ಕಾರ್ಯ ಯಾವುದು, ಮುಖ್ಯವಾದ ವಾಟ್ ಮ್ಯಾಟರ್ಸ್ ಟು ಗಾಡ್, ಯಾವುದು ದೇವರ ಕಣ್ಣುಗಳಿಗೆ ಮ್ಯಾಟರ್, ಅದು ಮುಖ್ಯವಾದದ್ದು. ದೇವರ ಕಣ್ಣುಗಳಲ್ಲಿ ಯಾವುದು ಮುಖ್ಯವಾದದ್ದು? ದ ವೇಟಿಯರ್ ಮ್ಯಾಟರ್ಸ್, ಹಲ್ಲೆಲೂಯಾ, ಆಫ್ ಗಾಡ್. ದೇವರಿಗೆ ಸಂಬಂಧಪಟ್ಟ, ದೇವರಿಗೆ ಇಷ್ಟವಾದ, ದೇವರ ಕಣ್ಣುಗಳಲ್ಲಿ ಸರಿಯಾದ ವಿಷಯಗಳನ್ನು ನೀವು ಬಿಡಬಾರದು ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ. ಹಲ್ಲೆಲೂಯಾ. ನೋಡಿ, ಇಲ್ಲಿ ನಾವು ನೋಡುತ್ತಾ ಇದ್ದೇವೆ, ನೀವು ಎಲ್ಲ ವಿಚಾರದಲ್ಲಿಯೂ ದಶಮ ಭಾಗವನ್ನು ಕೊಡುತ್ತಾ ಇದ್ದೀರಿ. ಚಿಕ್ಕ ಚಿಕ್ಕ ವಿಷಯಗಳಿಂದ ಪ್ರಾರಂಭ ಮಾಡಿ ದೊಡ್ಡ ವಿಚಾರಗಳವರೆಗೂ ನೀವು 10ರಲ್ಲಿ 1 ಭಾಗವನ್ನು ಸರಿಯಾಗಿ ಕೊಡುತ್ತಾ ಇದ್ದೀರಿ. ಆದರೆ ಮುಖ್ಯವಾದ ಕಾರ್ಯಗಳನ್ನು, ನ್ಯಾಯ, ಕರುಣೆ, ಗೌರವವಾದದ್ದು, ನೋಡಿ, ದೇವರ ಕಣ್ಣಿಗೆ ಗೌರವವಾದದ್ದು ಯಾವುದು? ದಶಮಾಂಶ ಜೀರಿಗೆಯಲ್ಲಿ ಕೊಡುವುದಾ ಅಥವಾ ಸೋಂಪು, ಇಂಥ ವಿಚಾರಗಳಲ್ಲಿ ನಾವು ದಶಮಾಂಶ ಕೊಡುವುದಾ ಎಂಬುದಾಗಿ ನೋಡುವಾಗ ದೇವರ ಕಣ್ಣಿಗೆ ಗೌರವವಾದದ್ದು ನ್ಯಾಯ, ಕರುಣೆ, ನಂಬಿಕೆ. ನ್ಯಾಯ, ಕರುಣೆ, ನಂಬಿಕೆ, ಸರಿಯಾದ ಜಡ್ಜ್ಮೆಂಟ್. ಎರಡನೆಯದಾಗಿ ಕರುಣೆ, ಮರ್ಸಿ. ಆಮೇಲೆ ನಂಬಿಕೆ, ಫೇತ್. ಈ 3 ಕಾರ್ಯಗಳು ಗೌರವವಾದದ್ದು. ಇದನ್ನು ನಾವು ಬಿಟ್ಟು ಬೇರೆ ಏನು ಮಾಡಿದರೂ ಅದು ದೇವರ ಲೆಕ್ಕಕ್ಕೆ ಅದು ಅಲ್ಪವಾಗಿರುತ್ತದೆ. ಹಲ್ಲೆಲೂಯಾ. ಮತ್ತು ನಾವು ತಿಳಿದುಕೊಳ್ಳಬೇಕಾಗಿ ದೇವರು ನಮ್ಮಿಂದ ಎದುರು ನೋಡುತ್ತಾ ಇದ್ದಾರೆ. ಹಲ್ಲೆಲೂಯಾ. ಈ ಕರುಣೆ ತೋರಿಸುವುದು, ನ್ಯಾಯವಾಗಿರುವುದು, ನಂಬಿಕೆಯಲ್ಲಿ ಸ್ಥಿರವಾಗಿರುವುದು, ಇವೆಲ್ಲವೂ ಕೂಡ ಮುಖ್ಯವಾದ ಕಾರ್ಯಗಳು ಆಗಿದೆ. ಇಟ್ ಮ್ಯಾಟರ್ಸ್ ಟು ಗಾಡ್. ಹಲ್ಲೆಲೂಯಾ. ಬಲಿಕ್ಕಿಂತ, ಹಲ್ಲೆಲೂಯಾ, ಕಾಣಿಕೆಗಿಂತ, ಎಲ್ಲದಕ್ಕಿಂತ ನಾವು ನ್ಯಾಯವಾಗಿ ನಡೆದುಕೊಳ್ಳುತ್ತಾ ಇದ್ದೀವಾ? ಹಲ್ಲೆಲೂಯಾ. ನಂಬಿಕೆ ಉಳ್ಳವರಾಗಿದ್ದೀವಾ? ಅಲ್ಲದಿದ್ದರೆ ನಾವು ಕನಿಕರ ಉಳ್ಳವರಾಗಿದ್ದೀವ? ಬಲಿಕ್ಕಿಂತ ಕನಿಕರನೇ ನನಗೆ ಉತ್ತಮ ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ. ಆದ ಕಾರಣ ನಾವು ದೇವರ ಕಣ್ಣುಗಳಲ್ಲಿ ಮುಖ್ಯವಾದ ಕಾರ್ಯಗಳನ್ನು, ಗೌರವವಾದ ಕಾರ್ಯಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣವ. ಆಗ ನಮ್ಮ ಜೀವನ ಹಗುರಾಗುತ್ತದೆ. ವಿ ಟ್ರೈ ಟು ಡೂ ಎವ್ರಿಥಿಂಗ್, ಎಲ್ಲ ಮಾಡೋದಕ್ಕೆ ನಾವು ಪ್ರಯತ್ನ ಪಡುವಾಗ ಇಟ್ ವಿಲ್ ಬರ್ಡನ್ ಯು. ಬಟ್ ನಾವು ಅಂಡರ್ಸ್ಟ್ಯಾಂಡ್ ಮಾಡಿ ಯಾವುದು ದೇವರಿಗೆ ಇಷ್ಟಪ್ಪ, ದೇವರಿಗೆ ಯಾವುದು ಮುಖ್ಯಪ್ಪ, ದೇವರ ಕಣ್ಣುಗಳಲ್ಲಿ ಯಾವುದು ಗೌರವ, ಯಾವುದು ನ್ಯಾಯ, ಯಾವುದು ವಿಷಯ ದೇವರಿಗೆ ಮೆಚ್ಚುಗೆಯಾದದ್ದು ಎಂಬುದಾಗಿ ನೋಡುವಾಗ ಅದನ್ನು ನಾವು ಮಾಡಿದ್ರೆ ನಮ್ಮ ಜೀವನ ಹಗುರಾಗುತ್ತದೆ. ನಮ್ಮ ಜೀವನ ಭಾರ ಇಲ್ಲದೆ ಇರುತ್ತದೆ. ನಮ್ಮ ಜೀವನವು ಕನ್ಫ್ಯೂಸ್ ಆಗೋದಿಲ್ಲ. ಹಲ್ಲೆಲೂಯಾ. ಕಣ್ಣು ಮುಚ್ಚಿ ದೇವರಿಗೆ ಕೃಪೆ ಕೇಳೋಣವ. ದೇವರೇ, ಈ ಕೃಪೆ ನಮಗೆ ಕೊಡಪ್ಪ. ಎಲ್ಲ ಬಲ್ಲವರಾಗಿ ನಾವು ಇದ್ದರೂ ಕೂಡ ನಿನ್ನ ವಿಚಾರಗಳನ್ನು ನಾವು ತಿಳುವಳಿಕೆ ಇಲ್ಲದೆ ಇದ್ದರೆ ಸ್ವಾಮಿ, ನಮಗೆ ಜೀವನ ಮೇ ಬಿ ವಿ ಆರ್ ವೇಸ್ಟಿಂಗ್ ಅವರ್ ಟೈಮ್, ಲಾರ್ಡ್, ಡೂಯಿಂಗ್ ದ ಅನ್ವಾಂಟೆಡ್ ಥಿಂಗ್ಸ್ ವಿಚ್ ಡಸಂಟ್ ಮ್ಯಾಟರ್ ಟು ಯು, ಲಾರ್ಡ್. ಲಾರ್ಡ್, ಹೆಲ್ಪ್ ಅಸ್, ಲಾರ್ಡ್, ಆ್ಯಂಡ್ ಗಿವ್ ಅಸ್ ದ ವಿಸ್ಡಮ್ ಟು ಡೂ the things that which will matter to you, Lord, which is
ವಿಚ್ ವಿಲ್ ಹಾನರ್ ಯು. ನಿನ್ನನ್ನು ಗೌರವಪಡಿಸುವ ಕಾರ್ಯಪ್ಪ, ನಿನ್ನನ್ನು ಗೌರವಪಡಿಸುವ ನಾವು ನಮ್ಮನ್ನು ಗೌರವಪಡಿಸೋದಕ್ಕೆ ನಾವೆಲ್ಲ ಮಾಡಿ ನಿನ್ನನ್ನು ಗೌರವವನ್ನು ನಾವು ಮರೆತು ಬಿಟ್ಟರೆ ಎಸಪ್ಪ, ಅದೆಲ್ಲ ನಮಗೆ ವೇಸ್ಟ್ ಆದ ಟೈಮ್ ರಾಜ. ಆದರೆ ದೇವರೇ, ನಮಗೆ ಕಲಿಸಿಕೊಡಪ್ಪ. ನೀನು ಅವತ್ತು ಕಲಿಸಿಕೊಟ್ಟ ಹಾಗೆ ನಮಗೂ ಕಲಿಸಿಕೊಡು. ನಮ್ಮ ಜೀವನದಲ್ಲಿ ಮಾಡಬೇಕಾದುದನ್ನು ಮಾಡುವುದಕ್ಕೆ ನಮ್ಮನ್ನು ಶಕ್ತರಾಗಿ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ, ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಇಲ್ಲಿ ಕಲಿತ ಹಾಗೆ ತಪ್ಪು ಹೊರಿಸುವುದಕ್ಕಲ್ಲ, ಯಾವುದಕ್ಕೂ ಅಫೆನ್ಸ್ ಅಲ್ಲ, ದೇವರಿಗೆ ಮೆಚ್ಚುಗೆಯಾದ, ಇಷ್ಟವಾದ, ದೇವರನ್ನು ಗೌರವಪಡಿಸುವ ಕಾರ್ಯ ನಾವು ಮಾಡುವಾಗ ನಮ್ಮ ಜೀವನ ಸುಲಭವಾಗಿಯೂ ಗಲಿಬಿಲಿ ಕನ್ಫ್ಯೂಷನ್ ಇಲ್ಲದೆ ಇರುತ್ತದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ